ನಮಸ್ತೆ ಅಕ್ಕ. ಯಾರಪ್ಪ ನೀನು? ಏನು ಬೇಕಾಗಿತ್ತು? ಏನಿಲ್ಲ, ನಾವು ಸಂಘದವರು ಹಿಂಗೆ ಈ ಮನೇಲಿ ಒಬ್ಬರು ಮೇಡಮು ನನ್ನ ವಿಚಾರಿಸಿದ್ರು, ಸರ್ ಲೋನ್ ಕೊಡ್ತೀರಾ ಅಂತ. ಅದಕ್ಕೆ ಅವ್ರಿಗೆ ಸ್ವಲ್ಪ ಮಾಹಿತಿ ಕೊಡೋದಕ್ಕಂತ ಹೇಳಿ ಬಂದಿದ್ದೀನಿ. ಅವರು ಮೇಡಮ್ ಇವ್ರ ಮನೆಯಲ್ಲಿ ಇದ್ದಾರಲ್ಲ, ಅವ್ರ ಮೇಡಮ್ ರಂಜಿತಾ ಮೇಡಮ್ ಅವರು ಇದ್ದಾರ. ರಂಜಿತಾ ಮೇಡಮ್ ಅವ್ರನ್ನ ಹುಡ್ಕೊಂಡು ಬಂದಿದ್ದೀನಿ. ಇಲ್ಲ ಸರ್, ಯಾವ ಲೋನು ತಾಮಲ್ಲ, ನಾವು ಲೋನ್ ತಾಮಲ್ಲ ಸರ್, ಬೇಡ. ಇಲ್ಲ ಮೇಡಮ್, ನನ್ನ ಸತಿ ಕರೀರಿ. ನಿನ್ನೆ ನನಗೆ ಫೋನ್ ಮಾಡಿಸಿದ್ರು, ಮತ್ತು ಅಲ್ಲಿ ಬಂದಿದ್ದೆ ಆ ಕಡೆ. ಅಲ್ಲೂ ಹೇಳಿದ್ರು, ಸರ್ ನಾನು ಲೋನ್ ತೊಗೊತೀನಿ ಬನ್ನಿ ಸರ್ ನಮ್ಮ ಮನೆ ಹತ್ರ ಅಂತ ಹೇಳಿದರು. ಅದಕ್ಕೆ ಅವ್ರಿಗೊಂದು ಸ್ವಲ್ಪ ನಾನು ಇನ್ಫಾರ್ಮ್ ಮಾಡೋದಕ್ಕಂತೇಳಿ ಬಂದಿದ್ದೀನಿ. ಪ್ಲೀಸ್ ಅವ್ರನ್ನ ರಂಜಿತಾ ಮೇಡಮ್ ಕರೀರಿ ಅಕ್ಕ. ಸರ್ ಸರ್ ನಮಸ್ತೆ ಸರ್, ಬಂದ್ರಾ? ಬನ್ನಿ ಮೇಡಮ್, ಬಂದಿದ್ದೀನಿ. ನಾನು ನಿಮ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕಾಗಿತ್ತು, ಅದಕ್ಕೆ ಬಂದೆ. ಏನೇ, ಯಾಕೆ ಸಂಘದಾಗ ಲೋನ್ ತಗೊಂಬೋದು? ನನ್ನ ಹೆಸ್ರಿಗೆ ತಗೊಂತೀನಿ, ನನಗೆ ಬೇಕು. ನೀನೇನೇನು ಕೊಡಬೇಡ, ನಾನೇ ತಗೊಂಬೋದು ಲೋನು. ನನಗೆ ಏನಕ್ಕ ಬೇಕು ಅದಕ್ಕೆ ನಾನು ತಗೊಂತೀನಿ ಅಷ್ಟೇನೆ. ನೀನು ಹೆಚ್ಚಿಗೆ ಮಾತಾಡಬೇಡ. ನನ್ನ ಇಷ್ಟ, ನಾನು ಲೋನ್ ತಗೊಳ್ಳೋದು ನನ್ನ ಇಷ್ಟ, ಕಟ್ಟೋದು ನನ್ನ ಇಷ್ಟ. ನೀನೊಂದು ನ್ಯಾಮಿನಿ ಕೊಟ್ಟಿಲ್ಲ ಅಂದಮೇಲೆ ನೀನೇನು ಕೇಳೋದು ನನ್ನ? ಹೋಗಿ ಸುಮ್ಮನೆ ತಕೊಂಬ್ಲಿ, ಸುಮ್ಮನೆ ಇರ್ಲೋಡಿಸಿ ಅಂದ ಕೈಯಂಬ್ಲಿ. ಸಂಘದ ದುಡ್ಡು ತಗೊಂತಾಳೇನ ಸರಪರ ಮಾಡ್ಸಕ್ಕೆ. ಅವಳು ಮಾಡಿಸ್ಕೊಂಡವಳೆ ಅಂತ ಏನು ನಾನು ಸಾಲ ಮಾಡಿಸ್ಕೊಂತೀನಿ ಅಂತ ಮಾಡಿಸ್ಕೊಂತ ಇರ್ಬೇಕಿಲ್ಲ. ಮಾಡಿಸ್ಕೊಂಬ್ಲಳ್ಳ ಹೊಡಿಸಿ ಅಂದ ಕೈ ಅನ್ಬೇಕು. ಸಂಘದವ್ರ ಕೈಗೆ ಸಿಕ್ಕೊಂಡು ಚಂದ ಕೈ ಅಂದ್ರೆ ಗೊತ್ತಾಗುತ್ತಿಲ್ಲ ಅವಳಿಗೆ. ಹಿಂಗೆ ಸರ್, ನಮ್ಮ ಅತ್ತೆಯವರು ಬೇಡ 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 ಅಂತಾರೆ. ಹೆಂಗೋ ಸಂಘ ಇರೋದ್ರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗಿದೆ, ಅದಕ್ಕೋಸ್ಕರ ನಾನು ಸಂಘಕ್ಕೆ ಸೇರ್ಕೋಬೇಕು ಅಂತ. ಸರ್ ನಾನು ಲೋನ್ ತಗೋಬೇಕು ಅಂತ ಇದ್ದೀನಿ ಸರ್. ನಾನು ಅವನ ಮೂರಲ್ಲೆಲ್ಲ ತುಂಬ ತಗೊಂಡಿದ್ವಿ, ಚೆನ್ನಾಗಿ ಕಟ್ಟಿದ್ವಿ, ಚೆನ್ನಾಗಿ ಕಟ್ಕೊಂಡು ಹೋಗಿದ್ದು. ಅದಕ್ಕೆ ನಮಗೆ ಎಲ್ಲ ಚೆನ್ನಾಗಿ ಎಲ್ಲೋದ್ರೂ ಲೋನ್ ಕೊಡ್ತಾರೆ. ಅದಕ್ಕೆ ನಿಮ್ಮ ಸಂಘದಲ್ಲಿ ಎಷ್ಟು ಕೊಡ್ತೀರಾ ಅಂತ. ಎಷ್ಟಾದರೂ ಕೊಡ್ತೀವಿ, ಎಷ್ಟಾದರೂ ತೊಗೋಬೋದು. ನೀವು ಒಟ್ಟಿನಲ್ಲಿ ಒಂದು 5 ಜನ ಆದರೂ ಸೆಟ್ ಆಗಬೇಕು. ಒಂದು 5-6 ಜನ ಆದರೂ ಇರಬೇಕು ನಮ್ಗೆ ಮಿನಿಮಮ್ಮು. ಒಂದು 8 ಜನ 10 ಜನ ಈ ಥರ ಗ್ರೂಪ್ ಮಾಡ್ಕೊಳ್ಳಿ. ಈ ಥರ ಗ್ರೂಪ್ ಮಾಡ್ಕೊಬಿಟ್ಟು ನೀವು ಒಂದು 8-10 ಜನ ಆದರೂ ಸೆಟ್ ಆಗಿಬಿಟ್ರೆ ನಾನು ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡ್ತೀನಿ. ಆಧಾರ್ ಕಾರ್ಡು ಮತ್ತು ನಿಮ್ಮ ಪಾಸ್ಬುಕ್ ಜೆರಾಕ್ಸು, ಪ್ಯಾನ್ ಕಾರ್ಡು ಮತ್ತು ಫೋಟೋ ಎಲ್ಲ ಕೊಟ್ಬಿಟ್ರೆ ಸಾಕು. ನಾನು ನಿಮಗೆ ಒಂದಿನ ಎಲ್ಲ ಬಂದು ಫಾರ್ಮ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀನಿ. ಎಷ್ಟು ಲಕ್ಷದ ಗಂಟ ಬೇಕಾದರೂ ಕೊಡ್ತೀನಿ, ನೀವು ಲೋನ್ ತಗೋಬೋದು. ಹೌದಾ, ಸರಿ ಸರ್, ಆಯಿತು. 5 ಜನ ಜೊತೆ ಮಾಡಿದ್ರೆ ಆಗುತ್ತಲ್ಲ ಸರ್? ಒಂದು 5 ಜನ ಆದರೆ ಜೊತೆ ಮಾಡ್ಬೋದು, 8-10 ಜನ ಅಂದರೆ ಜೊತೆ ಮಾಡೋಕ್ಕಾಗಲ್ಲ. ಒಂದು 5 ಜನ ಸೆಟ್ ಮಾಡ್ತೀನಿ ಸರ್ ನಾನು. 5 ಜನ ಸೆಟ್ ಮಾಡಿ ನಾನೇ ಇಲ್ಲೇ ನಮ್ಮನೆ ಹತ್ರ ಇಲ್ಲೇ ಮಾಡೋದು ಸರ್ ಸಂಘನ. ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದ್ದು. ಸರ್ ನಮಗೂ ಲೋನ್ ಬೇಕಾಗಿತ್ತು ಅಂತ. ನಮ್ಗೊಂದು 2 ಲಕ್ಷ ಬೇಕಂದ್ರೆ 2 ಲಕ್ಷ ತಗೋಬೋದಾ ಸರ್? ಹಾಂ, ತಗೋಬೋದು. 5 ಲಕ್ಷ ವರ್ಗೂ ಕೊಡ್ತೀವಿ. ನಿಮಗೆ ಏನಾದರೂ ಹೊಸ ಮನೆ ಕಟ್ಟಿ ಏನಾದ್ರೂ ಮನೆ ಮೇಲೆ ಏನಾದರೂ ತಗೊಳ್ಳೋದಾದರೆ ಮನೆ ಮೇಲೆ 10-15 ಲಕ್ಷವರೆಗೂ ನಾವು ಲೋನ್ ಸ್ಯಾಂಕ್ಷನ್ ಮಾಡಿಕೊಡ್ತೀವಿ. ಮನೆ ಮೇಲೆ ಆದರೆ 10-15 ಲಕ್ಷನೂ ಕೊಡ್ತೀರಾ ಸರ್? ಈಗ ಹೊಸ ಮನೆ ಕಟ್ಟಿರ್ತಾರಲ್ಲ, ಅದಕ್ಕೆ ಎಲ್ಲ ಈ ಸೊತ್ತಿರಬೇಕು, ಮನೆಯದೆಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿರಬೇಕು, ಮನೆ ನಿಮ್ಮ ಹೆಸರಿಗಿರಬೇಕು. ಕೊಡ್ತೀವಿ ಮನೆ ಮೇಲೆ 10-15 ಲಕ್ಷ ಲೋನ್ ಕೊಡ್ತೀವಿ. ಸರಿ ಸರ್, ಆಯಿತು. ಒಂದು 5 ಜನ ಜೊತೆ ಮಾಡ್ತೀನಿ. ಒಂದು 5 ಜನ ಜೊತೆ ಮಾಡಿಬಿಟ್ಟು ಮಾಡ್ತೀವಿ ಸರ್. ಮಾಡೋಣ, ಹೇಳಿ ಸರ್. ಇಲ್ಲೇ ಮಾಡ್ತೀನಿ. ಜೊತೆ ಆದಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ ಸರ್, ಒಂದು 5 ಜನ ಸೆಟ್ ಆದಮೇಲೆ. ಹಾಂ ಸರಿ ಮೇಡಮ್, ಆಯಿತು. 5 ಜನ ಸೆಟ್ ಮಾಡ್ಕೊಳ್ಳಿ, ನಾನು ಹೆಂಗೋ ಮಾಡಿ ಕೊಡಿಸ್ತೀನಿ. 5 ಜನಕ್ಕೆ ಬರೋಲ್ಲ, ಆದ್ರೆ ನಾನು ಹೆಂಗೋ ಹೇಳಿ ಮ್ಯಾನೇಜ್ ಮಾಡಿಕೊಡ್ತೀನಿ. ಮಾಡಿ. ಒಳ್ಳೇದು, ನಮ್ಮ ಸಂಘದಲ್ಲಿ ಒಳ್ಳೆ ಬೆನಿಫಿಟ್ ಇದೆ ಮೇಡಮ್. ಮಾಡ್ಕೊಂಡು ಹೋದರೆ ನಿಮ್ಗಿನ್ನೂ ಮುಂದೆ ಅದು ಇದು ಇಲ್ಲ ಮಕ್ಳಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು, ಮುಂದೆ ಒಳ್ಳೊಳ್ಳೆ ಒಂದು ಸ್ಕೀಮ್ಗಳು ಬರ್ತವೆ ನಮ್ಮ ಸಂಘದಲ್ಲಿ. ಅದಕ್ಕೆ ಮಾಡ್ಕೊಂಡು ಹೋಗಿ, ಒಳ್ಳೇದಾಗುತ್ತೆ. ಸರಿ ಸರ್, ಆಯಿತು, ಮಾಡ್ಕೊಂಡು ಹೋಗ್ತೀನಿ. ಆಯಿತು ಸರ್, ಎಲ್ಲ ಸೆಟ್ ಮಾಡಿಬಿಟ್ಟು ನಾನು ನಿಮಗೆ ಫೋನ್ ಮಾಡ್ತೀನಿ. ಓಕೆ ಮೇಡಮ್, ಓಕೆ, ಕಾಲ್ ಮಾಡಿ. ಈಗೇನು ಯಾರನ್ನೂ ಕೇಳೋಂಥದ್ದೇನಿಲ್ಲ. ಸಂಘದಾಗೆ ಕೊಡ್ತಾರೆ. ಅಂದರೆ ಒಂದು ವಾರ 15 ದಿವಸ ಲೇಟ್ ಆಗುತ್ತೆ ಅಷ್ಟೇ. ಸಂಘದಾಗ ಕೊಡೋದ್ರಿಂದ ಸಂಘದಾಗೆ ತಗೊಂಡು ಮಾಡಿಸ್ಬೋದು. ಎಷ್ಟೋ ಜನ ಹಂಗೆ ಇವಾಗ ಸಂಘದಾಗ ತಗೊಂಡು ಮಸ್ತ್ ಒಡವೆಗಳು ಮಾಡಿಸಿರ್ತಾರೆ. ನಾನೇನೇ ನಾನು ಒಂದು 5 ಜನ ಸೆಟ್ ಮಾಡಿ ತಗೊಬಿಡ್ತೀನಿ. ತಗೊಂಡು ನಾನೆಲ್ಲನ ಕಟ್ಕೊಂಡು ಹೋಗ್ತೀನಿ. ಯಾವನು ಮಾಡೋದು ಮನೆಯಾಗೇನೇನೆ ನಾಟಕದು ಅವು ಇವು ಮಾಡ್ಕೊಂಡು ಏನು ಸಂಘದ ನಂಗೆ ಹಿಂಗೆ ತೀರುತ್ತೆ. ಅದೇನು ಗರಮ ಕಟ್ಬೋದು, ಏನು ಒಂದೇ ತಡಿ ಕಟ್ಟಂಗಿಲ್ವಲ್ಲ, ಒಂದು ಇಟ್ ಕಟ್ಟೋದು. ಈಗ ನಾವೊಂದು 2 ಲಕ್ಷ ತಗೊಂಡಿದ್ದೀವಿ ಅಂದರೆ 350, 400, 500, ಹಿಂಗೆ 700 ಗಟ್ಟಲೆ ಕಟ್ಟೋದು ಅಷ್ಟೇ. ಓಟೋ ಹೋಯ್ಗಳಪ್ಪ, 2 ಲಕ್ಷ 50,000 ಗಟ್ಟಲೆ 10,000 ಗಟ್ಟಲೆ ಕಟ್ಬೇಕೊಂಬದೇನಿಲ್ಲ. ಒಂದು 700, 800 ಇರುತ್ತೆ ಅಷ್ಟೇ. 2 ಲಕ್ಷ ತಗೊಂಡ್ರೆ 700 ರೂಪಾಯಿ 800 ರೂಪಾಯಿ ಕಟ್ಬೋದು, ಆರಾಮಾಗಿ ಕಟ್ಬೋದು, ಏನು ಒಂದು ವಾರಕ್ಕೆ. ಯಾತ್ಲಕ್ಕಮ್ಮ ಹಂಗೆ ನೋಡ್ತಾ ಇದೀಯಾ? ಅಲ್ಲ, ಅವಳು ಸಾಲ ಮಾಡಿ ಸರ ಹಾಕ್ಯಂಡವಳಂದ್ರೆ ನಾನೇನು ಅವಳಿಗಿನ್ನ ಏನು ಕಮ್ಮಿ ಇಲ್ಲ ಅಮ್ಮಗೆ. ಅಲ್ಲೇ ಸಂಘದವ್ರನ್ನ ಅವ್ನು ಯಾರೋ ಬಂದಿದ್ದ ಲೋನ್ ಕೊಡ್ತೀವಿ ಅಂತ, ಲೋನ್ ತಮ್ಮಕ್ಕೆ ಅಲ್ಲೇ ಸಂಘದವ್ರನ್ನ ಕರೆಸಿ ಇವಾಗ ಲೋನ್ ತಗೊಂಡು ಸರ ಹಾಕ್ಯಂಬ್ತಾಳಂತ. ಇವಳಿಗೆ ನಾಳೆ ಬರನಿ. ಅಯ್ಯೋ ದೇವ್ರಿ. ಹೋಗು, ಸಂಘದ ತಗೊಂತಾಳಂತಿ
ಸಂಘದಾಗಿ ದುಡ್ಡು ತಗೊಂಡು ಸರ ಮಾಡಿ ಸೈಕ್ಯಮಕ್ಕಿ ಭೂಮಿ ಹಾಕ್ಕೊಂಡಿರೋದು ನೋಡಿ ಸಹಿಸ್ಕ್ಯಮಕ್ಕೆ ಆಗ್ತಿಲ್ಲ. ಅದಕ್ಕೇನೆ ಇವಳು ಸುಮ್ಮನಿರು ಕೆಮ್ಳೋಳು ತಕೊಂಬ್ಳೋಳು ಸುಮ್ಮನೆ ಚಂದ ಕೈ ಅನ್ಬೇಕು ತಕೊಂಡು ಅನ್ಬೇಕು ಸಂಘದಾರ ಹಿಡ್ಕೊಂಡು ಬಂದು ಕುಟ್ಬೇಕು ಮಕ್ಕೇ ಕುಟ್ಬೇಕು. ಗೊತ್ತಾಗುತ್ತೆ ಸುಮ್ಮನಿರು ತಾಂಬ್ಳೋಳು ಸಂಘದಾರ ಕೈ ಸಿಗ್ಬೇಕು. ಸಂಘದಾರ ಕೈ ಸಿಕ್ಕಾಕೊಂಡ್ರೆ ಆವಾಗಿರುತ್ತೆ ಸುಮ್ಕಿರು. ಅದಕ್ಕೆ ನಾನು ಸುಮ್ಮನಾದಿ ಬೋಧಿ ಬರ್ಬೇಕಂದ್ರೆ ಸುಮ್ಮನೆ ಆಗ್ಬೇಕು ಅಂತ. ಇನ್ನು ಎಲ್ಲೆಲ್ಗ ಹೋಗ್ತಾಳೆ ಇನ್ನೊಂದು 5-6 ಜನ ಜೊತೆ ಮಾಡ್ಬೇಕಂತೆ. ಅವ್ನು ಯಾರೋ ಬಂದಿದ್ದ ಒಬ್ಳು ಸಣಕ್ನಲ್ಲ ಅಂತಾನು ಇವಳು ಹೋಗಿ ಅವನು ಅವಳು ಹಾಕ್ಯಂಡ್ರೆ ಅದಕ್ಕೆ ಇವಳು ಒಟ್ಟುರಿ ನಾನು ಹಾಕ್ಯಬೇಕು. ನಾನೇನೇನು ಅವಳಿಗಿನ್ನ ಏನು ಕಮ್ಮಿ ಇಲ್ಲ ನಮ್ಮಂಗೆ. ನೋಡಮ್ಮ ಬಿಡು ಒಟ್ಟೂರಿ ಅಂದರೆ ಒಟ್ಟೂರಿ ಕಣ. ನಮ್ಮರೆ ಅಣ್ಣ ತಮ್ಮಗಳೇ ಸಹಿಸ್ಕೊಂಬಲ್ಲ ಬ್ಯಾರೆ ರೀ ಇನ್ನಂಗೆ ಅಣ್ಣ ತಮ್ಮಗಳ ತಾಗ ಜಾಸ್ತಿ ಕಿತಾಪತಿ ಇರೋದು ಅಂಬೋದು ಅದಕ್ಕೆ ಮತ್ತೆ. ನೋಡಮ್ಮ ನಮ್ಮ ಇವರೇ ಆಗಲ್ವಲ್ಲ ಇವರೇ ಒಟ್ಟೂರ್ಕರು ಬೇರೆ ರೀ ಒಟ್ಟುರ್ಕೋಬೋದು ಅನ್ಸುತ್ತೆ. ಹೋಗತ್ತ ಬಾ ಅವಳದೇನು ತಲೆ ಕೆಡ್ಸ್ಕೊಂತಿ ನಮ್ಮಂತ ಹೋಗ ನಮ್ಮ ಹುಡುಗರು ತಗ ಆಟ ಆಡ್ಮಂತ ಬಾ ನಡಿ. ಇವಳ್ದೇನು ಯಾವಾಗಲೂ ಇದ್ದಿದ್ದೇನೆ ದಿನ ಸೈರ್ಗಳಾರ ಯಾರು ಅಮ್ಮಂಗೆ ದಿನ ಇವಳ್ದೆ ನಾನು ಒಂದು ಇದ್ದೇ ಇರುತ್ತೆ. ಇಂಥವೆಲ್ಲ ಮಾಡ್ತಿರ್ತಾಳೆ ಅವಳಿಗೆ ಮನೆ ಕುತ್ಕೊಂಡು ಏನು ಬೇರೆ ಕೆಲಸ ಇರಲ್ಲ. ಕೆಲಸ ಇಲ್ದಾರ್ಗೆ ಇಂಥವೆಲ್ಲ ಯೋಚನೆ ಬರ್ತಾವೆ ತಲೆಯಾಗಿ. ಕೆಲಸ ಇದ್ರೆ ಮೇನ್ ಬೇರೆದೇನು ಯೋಚನೆ ಬರಲ್ಲ. ದುಡಿಬೇಕು ತಿನ್ನಬೇಕು ಅಂತಾರೆ. ಕೆಲಸ ಇಲ್ಲ ಅಂದರೆ ಇಂಥವೆಲ್ಲ ಯೋಚನೆ ಬರೋದು. ನಡಿ ಏನು ಮಾಡೋಣ ಇವ ನನಗೆ ಕೆಲಸ ಆಗ್ಬೇಕಂದ್ರೆ ಇವಳನ್ನ ಮಾತಾಡ್ಸೋಣ. ಏ ಸುಪ್ಪಿ ನೀನು ಕೂದಲು ಕೊಟ್ಟು ತಾಂಡಿರೋ ಪಾತ್ರೆನ ವಾಪಸ್ ಕೊಡ್ತೀನಿ ಬಾ. ಅದು ನಂದೇ ಅಲ್ಲ ನೀನೇನೆ ಕೂದಲು ಕೊಟ್ಟು ತಾಂಡಿರೋ ಪಾತ್ರೆ. ಅದಕ್ಕೆ ವಾಪಸ್ ಕೊಡ್ತೀನಿ ನೀನು ಕೂದಲು ಕೊಟ್ಟು ತಾಂಡಿರೋದ. ಮತ್ತೆ ಅದು ನಂದೇ ಕೂದಲು ಕೊಟ್ಟು ತಾಂಡಿರೋ ಪಾತ್ರೆ. ನಾನು ಹೇಳಿದ್ದೀನಿ ನಾನು ಕೂದಲು ಕೊಟ್ಟು ತಾಂಡಿದ್ದೀನಿ ಅಂತಂದ್ರೂ ಅದನ್ನೇ ಕಿತ್ಕೊಂಡು ಹೋದೆ. ನಾನು ಕೂದಲು ಕೊಟ್ಟು ತಾಂಡಿರೋ ಪಾತ್ರೆ ಅದನ್ನೇ ಹೆಂಗೆ ಕಿತ್ಕೊಂಡು ಹೋಗ್ಬಿಟ್ಟೆ ಹೇಳು ನೀನು. ನನಗೆ ಎಷ್ಟು ಬೇಜಾರಾಯಿತು ಗೊತ್ತೇ. ನನಗೆ ಭಾಳ ಬೇಜಾರಾಯಿತು. ಅವೇನು ಬಂದೋಬಸ್ತಾಗಿರಲ್ಲ ಬಿಡು. ಕೂದಲು ಕೊಟ್ಟು ತಾಂಡಿರೋ ಪಾತ್ರೆ ಏನು ಲಳ ಅಂತವೆ. ಅದೇನಂತ ಬಂದೋಬಸ್ತಾಗಿಲ್ಲ ಕೊಡ್ತೀನಿ ಸುಮ್ಮನೆ. ಬಂದೋಬಸ್ತಾಗಿರೋ ಅಂಥ ಪಾತ್ರೆನೇ ಕೊಡ್ತೀನಿ ನಾನು ನಿನಗೆ. ಎಲ್ಲ ಕಣೆ ಸಂಘಕ್ಕೆ ನಾನು ಸೇರ್ಕೊಂತಿದ್ದೆ. ಸಂಘ ಮಾಡ್ತೀನಿ ನಾನು ನಮ್ಮಂತಾಗೆ ಸಂಘ ಮಾಡ್ತೀನಿ. ಅದಕ್ಕೋಸ್ಕರ ಸಂಘಕ್ಕೆ ಏನಾದರೂ ಸೇರ್ಕೊಂತಿದ್ದ. ಸಂಘಕ್ಕೆ ಇಲ್ಲಮ್ಮ ತಾಯಿ ನಾನು ಸೇರ್ಕೊಂಬಲ್ಲ. ನಮ್ತಾಗೆ ದುಡ್ಡಿಲ್ಲ ಕಟ್ಟೋಕ್ಕೆ. ಎಷ್ಟು ಲಕ್ಷ ಬೇಕಾದ್ರೂ ಕೊಡ್ತಾರೆ. ತಾಂಡು ಒಡವೆ ಮಾಡಿಸಿ ಹಾಕಿ ದಿನಕ್ಕೂ ರೇಟ್ ಆಗ್ತೈತೆ ಬಂಗಾರ. ಅದಕ್ಕೋಸ್ಕರನ ಇವಾಗಲೇ 8,000 ರೂಪಾಯಿ ಆಗೈತಿ. ಇನ್ನೊಂದು 2 ದಿನ ಹೋದ್ರೆ 10,000 ಆಗುತ್ತಂತೆ. ಅದಕ್ಕೆ ದಿನಕ್ಕೂ ಜಾಸ್ತಿ ಆಗುತ್ತೆ. ಒಂದು 2 ಲಕ್ಷ ತಗೊಂಡು ಏನೇನೋ ಒಂದು ಸರನ ಪರನ ಏನೇನೋ ಮಾಡಿಸಿ ಹಾಕಿ ಅಪ್ಪನೊಂದು ಬಿದ್ದಿರುತ್ತೆ. ದಿನಕ್ಕೂ ಜಾಸ್ತಿ ಆಗುತ್ತಲ್ಲ ಬಂಗಾರ. ಅದಕ್ಕೆ ನಾನು ಸರ ಮಾಡ್ಸೋಣ ಅಂತೇಳಿ ತಗೊಂಬನಂತ ಇದ್ದೀನಿ. ನೀನು ನೀನು ನಾನು ಎಲ್ಲ ಜೊತೆಯಾಗಿ ಒಂದು 5-6 ಜನ ಸೌಭಾಗ್ಯ ಆಂಟಿಗೆ ಕೇಳಿದೆ. ಆಂಟಿ ಬರೋಲ್ಲ ಅಂತ. ನೀನೊಂದು 3 ಬೇರೆಯವ್ರನ್ನೆಲ್ಲ ಭಾಗ್ಯ ಆಂಟಿ ಬರುತ್ತಂತೆ. ಭಾಗ್ಯ ಆಂಟಿ ಒಂದು 5 ಜನ ಜೊತೆ ಅಂದರೆ ಸಾಕು. ಇನ್ನೊಂದು 2 ಆದರೆ ಎಲ್ಲ ಚೆನ್ನಾಗಿ ಜೊತೆ ಆಗ್ಬಿಟ್ಟು ಕಟ್ಬಿಡೋಣ ಅಂತ. ಸಂಘ ಮಾಡೋಣ ಅಂತ. ಭಾಗ್ಯ ಆಂಟಿ ಬೇರೆ ಬರುತ್ತಂತೆ. ಲಲಿತಾ ಆಂಟಿ ಬೇರೆ ಬರುತ್ತೇನಾ. ಲಲಿತಾ ಆಂಟಿನೂ ಅವ್ರನ್ನೆಲ್ಲ ಕರ್ಕೊಂಡು ಮಾಡೋಣ ಅಂತ ಇದೀನಿ. ಭಾಗ್ಯ ಆಂಟಿ ಲಲಿತಾ ಆಂಟಿ ಅವ್ರನ್ನೆಲ್ಲನ ಸೇರಿಸ್ಕೊಂಡತ್ಲಾಗೆ ಮಾಡೋಣ ಅಂತ ಸಂಘನ. ಏನಮ್ಮ ಯಾತ ಹಿಂಗೆ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಕಣ್ರಿ ಜಂಟಿ ಸಂಘದರು ಲೋನ್ ಕೊಡ್ತಾರೆ ಅದಕ್ಕೆ ತಗೊಂಬನ ಅಂತೀರಿ. ಬರ್ತಿದ್ದೆ ನೀನೇನೋ ಸೇರ್ಕೊಂತಿದ್ದೆ. ಸಂಘಕ್ಕೆ ಹೌದೇ ಬತ್ತಿದ್ದಮ್ಮ ಸೇರ್ಕೆ ಕೊಡಿಸ್ತಾಳಂತೆ ಸಂಘದಾಗೆ. ತಗೊಂಡು ಏನೋ ನಡುವೆ ಪಡುವೆ ಮಾಡಿಸಿ ಹಾಕ್ಯ ತಗೋಬೇಕಾಗಿತ್ತಮ್ಮ. ನಾನು ಹಂಗೆ ಅನ್ಕೊಂತಿದ್ದೆ ಸಂಘದ ತಾಂಡ ನಮ್ಮ ಹುಡುಗ ಕೊಡ್ಬೇಕಾಗಿತ್ತು ಅಂದಿಟ. ಅದಕ್ಕಾಗೇನು ತಗೊಳಂಟಿ. ನಿಮ್ಮದು ಬೇಕಾದ್ರೆ ಹೊಸ ಮನೆ ಐತಲ್ಲ ನಿಮ್ಮ ಮನೆ ಕಟ್ಟಿರೋದು ಅದ್ರ ಮೇಲೆ ಬೇಕಾರೆ ಅದ್ರ ಮೇಲೂ ಲೋನ್ ಕೊಡ್ತಾರೆ. ಸುಮ್ಮನೆ ಕೊಟ್ಟರೆ ಅತ್ಲಾಗೆ 10 ಲಕ್ಷ ಕೊಡ್ತಾರೆ. ತಗೊಂಡು ಸುಮ್ಮನೆ ನೀವು ಎಲ್ಲನ ಸಾಲ ತೀರಿಸ್ಬಿಡ್ರಿ. ಅದೇ ಮತ್ತೆ ಹಂಗೆ ಮಾಡಿದ್ರೆ ಒಳ್ಳೇದು. ನಾನು ಹಂಗೆ ಅನ್ಕೊಂಡೆ. ನಾನು ನಮ್ಮ ಹುಡುಗನ ಕರೆಸಿ ಹಂಗೆ ಹೇಳಿದೆ. ಪಾಪ 10 ಲಕ್ಷ ಲೋನ್ ತಗೊಂಡು ಎಲ್ಲ ನಾನು ಸುಮ್ಮನೆ ಅವನಿಗೆ ಬಿಸಾಕಬೇಡ ಅಂತ ಹೇಳಿದ್ದೀನಿ. ನಾನು ಒಂದಿಟ್ಟು ತಿಂಗಳ ಅಡ್ಜಸ್ಟ್ ಮಾಡ್ಕೊಂತೀನಿ. ಟಮಾಟ ನನಗೂ ಸಿಗುತ್ತೆ ಕೊಡ್ತೀನಿ ಕಟ್ಕೊಂಬಂತೆ. 10 ಲಕ್ಷ ಲೋನ್ ತಗೋಬಿಡು ಅಂತ ಹೇಳಿದ್ದೀನಿ. ಅದಕ್ಕೆ ತಗೊಂತೀನಿ ಅಂತಿದ್ದ. ಹಂಗೆ ಸರಿ ಆಯ್ತು ಹೇಳಿ ನಾನೇ ಕುತ್ಕೊಂಡು ತಗೊಂತೀನಿ. 10 ಲಕ್ಷನ ಅವನಿಗೆ ಕೊಡ್ತೀನಿ. ಅವರು ಬೀಗ ಹಾಕಿ ಪಾಪ ಗೃಹ ಪ್ರವೇಶ ಮಾಡ್ಕೋಬೇಕು. ಅದಕ್ಕಾಗಿನ ತಗೊಳಂಟಿ. ಅದೇನು ಒಂದೇ ಸತಿ ಹಿಂಗೆ ಕಟ್ಟಂಗಿಲ್ಲ. ಇಟ್ಟಿಟ್ಟು ಕಟ್ಕೊಂಡು ಹೋಗೋದು. ಒಂದೇ ಸತಿ ಕಟ್ಟೋದಾದರೆ ಆಗಲ್ಲ. ಅದಕ್ಕಾಗಿನ ತಗೋಬಿಡು ಒಳ್ಳೇದಾಗುತ್ತೆ. ಒಳ್ಳೇದು ಸಂಘಗಳು ಅಂತ ಅಂದರೆ ಒಳ್ಳೇದು. ಸರಿ ಆಯ್ತು ಹೇಳಿ ಹಂಗೆ ಮಾಡ್ತೀನಿ ತಗೊಂತೀನಿ. ನಾನು ಅದೇ ಮಾತಾಡಿದೆ ನಮ್ಮ ಹುಡುಗನ ಕರೆಸಿ. ಸರಿ ಆಯಿತು. ನಾನು ಸುಮ್ಮನೆ ಲೋನ್ ತಗೊಂತೀನಿ. ಲೋನ್ ತಗೊಂಡು ಅವನಿಗೆ ಕೊಡ್ತೀನಿ. ಅವನು ಪಾಪ ಮನೆ ಸಾಲ ತೀರಿಸ್ಕೊಂಬ್ಲಿ. ಅವ್ರಿಗೆ 10 ಲಕ್ಷ ದುಡ್ಡು ತಗೊಂಡೋಗಿ ಕೊಡ್ಲಿ. ನೋಡ್ತಾ ಇರಿ ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.